ಎವಿ ಕೋಟೆ ಮೇಲೆ ಹೀರೋ ದಾಳಿ ಬಂತು ಎಲೆಕ್ಟ್ರಿಕ್ ಸ್ಪ್ಲೆಂಡರ್. ಒಂದೇ ಚಾರ್ಜ್ಗೆ 200 ಕಿಲೋಮೀಟರ್ ಪ್ರಯಾಣ. ಇವಿ ರೂಲ್ ಮಾಡುತ್ತಾ ಹೀರೋ. ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಸುಮ್ಮನಿರ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ, ದಿಗ್ಗಜ ಬೈಕ್ ಕಂಪನಿ ಹೀರೋ ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಟೈರ್ 2 ಸಿಟೀಸಲ್ಲಿ ಜನಸಾಮಾನ್ಯರ ಹೆಚ್ಚಿನವರ ಮೊದಲ ಬೈಕ್ ಮತ್ತು ಕೆಲವರ ಪಾಲಿಗಂತೂ ಲೈಫ್ ಟೈಮ್ ಬೈಕ್ ಆಗಿ ಹೆಸರು ಮಾಡಿರೋ ಹೀರೋ ಸ್ಪ್ಲೆಂಡರ್ ತನ್ನ ಲೆಜೆಂಡರಿ ಬೈಕನ್ನು ಇವಿ ಆಗಿ ತರ್ತಾ ಇದೆ. ಭಾರತದ ಮೋಸ್ಟ್ ಸೆಲ್ಲಿಂಗ್ 2 ವೀಲರ್, ಬಡವರ ಸೂಪರ್ ಬೈಕ್ ಅಂತ ಕರೆಸ್ಕೊಳ್ಳೋ ಹೀರೋ ಸ್ಪ್ಲೆಂಡರ್ನ ಇವಿ ಕೋಟೆಗೆ ನುಗ್ಗಿಸ್ತಾ ಇದೆ. ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಲಾಂಚ್ ಮಾಡ್ತಿದೆ. ಕೆಲವೇ ತಿಂಗಳಲ್ಲಿ ಕಾಲಿಡೋ ಈ ಬೈಕ್ ಒಂದೇ ಚಾರ್ಜ್ಗೆ 200ರಿಂದ 250 ಕಿಲೋಮೀಟರ್ ತನಕ ತೇಲ್ಕೊಂಡು ಹೋಗುತ್ತೆ. ಇವಿ ಬೈಕ್ಗಳಲ್ಲಿ ಅತ್ಯಂತ ಕಡಿಮೆ ಪ್ರೈಸ್ಗೆ ಹೀರೋ ಇದನ್ನ ಲಾಂಚ್ ಮಾಡ್ತಾ ಇದೆ. ಆ ಪ್ರೈಸಿಂಗ್ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಮಾರ್ಕೆಟೇ ಶೇಕ್ ಆಗಬೇಕು ಅಂತ ಅನ್ಕೊಂಡಿದೆ ಹೀರೋ ಈ ಬೈಕ್ ಮೂಲಕ. ಹೇಗಿರುತ್ತೆ, ಫೀಚರ್ಸ್ ಏನಿರುತ್ತೆ, ಯಾವಾಗ ಬರುತ್ತೆ, ಎಷ್ಟು ರೇಟಿಗೆ ಸಿಗುತ್ತೆ, ಎಲ್ಲವನ್ನ ಹೇಳ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಒಂದು ಸಣ್ಣ ಮನವಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿ ಅಂತ ನಿಮ್ಮಲ್ಲಿ ಮನವಿ ಸ್ನೇಹಿತರೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಂತು ಎಲೆಕ್ಟ್ರಿಕ್ ಸ್ಪ್ಲೆಂಡರ್. ಎಸ್ ಸ್ನೇಹಿತರೆ, ಹೀರೋ ಸ್ಪ್ಲೆಂಡರ್ ದಿನಸಿ ಅಂಗಡಿ ಮಾಲೀಕರಿಂದ ಹಿಡಿದು ಹೈಸ್ಕೂಲ್ ಟೀಚರ್ ವರೆಗೆ ಭಾರತದ ಮಿಡಲ್ ಕ್ಲಾಸ್ನ ಬೆನ್ನೆಲುಬು. ಸುಮಾರು 3 ದಶಕಗಳಿಂದ ಭಾರತದ ಬೈಕ್ ಕ್ಷೇತ್ರವನ್ನು ರೂಲ್ ಮಾಡಿದ ಅಲ್ಟಿಮೇಟ್ ಲೆಜೆಂಡ್. ತಿಂಗಳಿಗೆ ಏನಿಲ್ಲ ಅಂದರೂ 3 ಲಕ್ಷ ಸ್ಪ್ಲೆಂಡರ್ ಬೈಕ್ಗಳು ಮಾರಾಟ ಆಗ್ತವೆ. ಈಗ ಇಂತಹ ಲೆಜೆಂಡರಿ ಬೈಕನ್ನು ಹೀರೋ ಇವಿ ಮಾರ್ಕೆಟ್ಗೆ ನುಗ್ಗಿಸ್ತಾ ಇದೆ. ಇದನ್ನು ಹೀರೋ ಅಫಿಷಿಯಲ್ ಆಗಿ ಹೇಳಿಲ್ಲ, ಆದರೆ ಮೂಲಗಳನ್ನು ಆಧರಿಸಿ ಆಟೋಕಾರ್ನಂತಹ ಪ್ರತಿಷ್ಠಿತ ಆಟೋಮೊಬೈಲ್ ಮ್ಯಾಗಝೀನ್ಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವೆ. ಹೀರೋ ಕಂಪನಿಯ R&D ರಿಸರ್ಚ್ ಸೆಂಟರ್ CIT ಜೈಪುರ್ ಅಲ್ಲಿ ಸುಮಾರು 2 ವರ್ಷಗಳಿಂದ ಹೀರೋ ಈ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ನ ಡೆವಲಪ್ ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ಗೆ ಹೀರೋ AEDA ಅಂತ ಹೆಸರಿಟ್ಟಿದೆ. ತುಂಬ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ವರ್ಷಕ್ಕೆ ಸುಮಾರು 2 ಲಕ್ಷ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ತಯಾರಿಸೋ ಗುರಿಯನ್ನು ಕೂಡ ಇಟ್ಕೊಂಡಿದೆ. ಅಲ್ಲದೆ ಪೆಟ್ರೋಲ್ ಸ್ಪ್ಲೆಂಡರ್ನಂತೆ ಇದನ್ನು ಕೂಡ ಡೈಲಿ ಬೈಕ್ ಬಳಸೋರು, ಶ್ರಮಿಕ ವರ್ಗ, ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ರೆಡಿ ಮಾಡ್ತಾ ಇದೆ. 2027ರಲ್ಲಿ ಈ ಬೈಕ್ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಿದೆ. ಬ್ರೇಕ್ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಸದ್ಯಕ್ಕೆ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ, ಆದರೆ ವರದಿಗಳ ಪ್ರಕಾರ ಮೇಲ್ನೋಟಕ್ಕೆ ಇದು ರೆಗ್ಯುಲರ್ ಸ್ಪ್ಲೆಂಡರ್ನಂತೆಯೇ ಕಾಣುತ್ತೆ. ಆದರೆ ಒಳಗೆ ಮಾತ್ರ ಇವಿಗೆ ಬೇಕಾದ ಫೀಚರ್ಸ್ನ ಅಳವಡಿಸಲಾಗುತ್ತೆ. ಯಾವಾಗ ಬೇಕಂದ್ರೆ ಆವಾಗ ಚೇಂಜ್ ಮಾಡೋಕೆ ರಿಮೂವಬಲ್ ಬ್ಯಾಟರಿ, ಕಂಟ್ರೋಲ್ಡ್ ಬ್ರೇಕ್ ಹಾಕೋದಕ್ಕೆ ABS ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್, ಬೈಕ್ನ ಸ್ಪೀಡ್, ಬ್ಯಾಟ್ರಿ ಲೆವೆಲ್ ತೋರಿಸೋಕೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅಂದರೆ ಇದರಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅನ್ನೋ ವಿಶೇಷ ಬ್ಯಾಟರಿ ಟೆಕ್ನಾಲಜಿ ಬಳಸಲಾಗ್ತಾ ಇದೆ. ಅಂದರೆ ಬ್ರೇಕ್ ಹಾಕುವ ಘರ್ಷಣೆಯಿಂದ ಕನೆಟಿಕ್ ಎನರ್ಜಿ ಉಂಟಾಗುತ್ತೆ. ಹೀರೋ ಈ ಎನರ್ಜಿಯನ್ನು ಬಳಸ್ಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಸಾಮಾನ್ಯವಾಗಿ ಟೆಕ್ನಾಲಜಿ ಹೈಬ್ರಿಡ್ ಕಾರ್ಗಳಲ್ಲಿ ನೀವು ನೋಡ್ತೀರಿ, ಆದರೆ ಹೀರೋ ಬೈಕು ಕೂಡ ರೀಜನರೇಟಿವ್ ಬ್ರೇಕಿಂಗ್ ಅಳವಡಿಸೋಕೆ ನೋಡಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನು ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಒಂದೇ ಚಾರ್ಜ್ಗೆ 200 ಕಿಲೋಮೀಟರ್ ರೇಂಜ್. ಭಾರತದಲ್ಲಿ ರೇಂಜ್ ಆಂಗ್ಸೈಟಿ ಅಂತೂ ಇದ್ದೇ ಇರುತ್ತೆ. ಇವಿಗಳಲ್ಲಿ ಬಹುತೇಕರು ತಮ್ಮ ಬೈಕ್ ಹೇಗೆ ಕಾಣುತ್ತೆ, ಏನೆಲ್ಲ ಫೀಚರ್ಸ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ದೂರ ಹೋಗುತ್ತೆ ಅನ್ನೋದನ್ನ ನೋಡ್ತಾರೆ. ಇದೇ ಕಾರಣಕ್ಕೆ ಇವತ್ತು ಸ್ಪ್ಲೆಂಡರ್ ಭಾರತದ ನೆಚ್ಚಿನ ಬೈಕ್ ಆಗಿದೆ, ಪೆಟ್ರೋಲ್ ಗಾಡಿ ಆಗಿರುವಾಗಲೂ ಕೂಡ. ಹೀರೋ ಈ ಫೀಚರ್ನ ಎಲೆಕ್ಟ್ರಿಕ್ ಬೈಕ್ ನಲ್ಲೂ ಕೂಡ ಮುಂದುವರ್ಸೋಕೆ ನೋಡ್ತಾ ಇದೆ. ಎಲೆಕ್ಟ್ರಿಕ್ ಗಾಡಿಗಳಲ್ಲಂತೂ ರೇಂಜ್ ಆಂಗ್ಸೈಟಿನೇ ಮುಖ್ಯ. ಮತ್ತೆ ಚಾರ್ಜ್ ಮಾಡಕ್ಕೆ ಕರೆಕ್ಟ್ ಆಗಿ ಎಲ್ಲ ಕಡೆನೂ ಸ್ಟೇಷನ್ ಸಿಗಲ್ಲ, ಸಿಕ್ಕಿದ್ರು ಕೂಡ ಹಾಕೊಂಡು ನಿಂತ್ಕೋಬೇಕಲ್ಲ, ಅಲ್ಲಿ ಪೆಟ್ರೋಲ್ ಹೆಂಗೆ ಸುರ್ಕೊಂಡು ಹೋಗ್ಬಿಡ್ಬೋದು. ಇದು ಕನೆಕ್ಟ್ ಮಾಡ್ಕೊಂಡು ಕಾಯಬೇಕಲ್ಲ ಅರ್ಧ ಗಂಟೆ 1 ಗಂಟೆ ಅಂತೆಲ್ಲ. ಹಾಗಾಗಿ ಆ ರೇಂಜ್ ಆಂಗ್ಸೈಟಿ ಇವಿಗಳಲ್ಲಿ ಜಾಸ್ತಿ. ಸೊ ಹೈ ರೇಂಜ್ನ ಬೈಕ್ ತರೋಕೆ ಪ್ಲಾನ್ ಮಾಡಿದ್ದಾರೆ. ಸದ್ಯ ಮಾರ್ಕೆಟ್ನಲ್ಲಿರೋ ಬಹುತೇಕ ಎಲೆಕ್ಟ್ರಿಕ್ ಬೈಕ್ಗಳು 80ರಿಂದ 120 ಕಿಲೋಮೀಟರ್ ರೇಂಜ್ ಕೊಡ್ತಿವೆ. ಆದರೆ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ ಒಂದು ಬಾರಿ ಚಾರ್ಜ್ ಮಾಡಿದ್ರೆ 200ರಿಂದ 250 ಕಿಲೋಮೀಟರ್ ರೇಂಜ್ ಕೊಡಬಹುದು ಅಂತ ಹೇಳಲಾಗ್ತಿದೆ.
ಗಂಟೆಗೆ 60ರಿಂದ 70 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಅಚೀವ್ ಮಾಡೋ ಸಾಮರ್ಥ್ಯ ಇರುತ್ತೆ. ಸೊ ಅಲ್ಲ, ಏರ್ಪೋರ್ಟ್ ರೋಡಲ್ಲಿ ಯೂ ಅಂತ ಹೋಗಬೇಕು ಅಂದರೆ ಅದಕ್ಕಲ್ಲ ಈ ಗಾಡಿ. ಇದು ಟ್ರಾನ್ಸ್ಪೋರ್ಟೇಷನ್ಗೆ, ಇದು ಫ್ರಮ್ ಪ್ಲೇಸ್ ಎ ಟು ಪ್ಲೇಸ್ ಬಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮನುಷ್ಯರನ್ನ ಅಥವಾ ಗೂಡ್ಸನ್ನು ಏನಾದರೂ ಅದಕ್ಕಿರುವಂಥ ಬೈಕ್ ಇದು. ಚಾರ್ಜಿಂಗ್ ಕೂಡ ತುಂಬ ಟೈಮ್ ಹಿಡಿಯಲ್ಲ. ರಾತ್ರಿ ಒಂದ್ಸಲ ಚಾರ್ಜ್ ಇಟ್ಟರೆ 3-4 ಗಂಟೆಯಲ್ಲಿ ಇಡೀ ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ. ಅಲ್ಲದೆ ಬ್ಯಾಟ್ರಿ ಬದಲಾಯಿಸೋ ಅವಕಾಶ ಇರೋದ್ರಿಂದ 2 ಬ್ಯಾಟ್ರಿ ಯಾರಾದರೂ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಪವರ್ ಬ್ಯಾಂಕ್ ಥರ 400ರಿಂದ 500 ಕಿಲೋಮೀಟರ್ ಕವರ್ ಈಸಿಯಾಗಿ ಮಾಡಿಬಿಡ್ಬೋದು. ಹೀಗಾಗಿ EV ಕ್ಷೇತ್ರವನ್ನೇ ಅಲುಗಾಡಿಸುತ್ತೆ ಇದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಇನ್ನು ಇಷ್ಟೆಲ್ಲ ಫೀಚರ್ಸ್ ಇದ್ರೂ ಕೂಡ ಬೈಕ್ನ ಬೆಲೆಯನ್ನು ಹೀರೋ ತುಂಬ ಕಮ್ಮಿ ಇಟ್ಟಿದೆ. ಬಜೆಟ್ ಫ್ರೆಂಡ್ಲಿ ಬೈಕ್ ಬಿಡೋದಕ್ಕೆ ಹೀರೋ ಇವತ್ತು ಇಷ್ಟು ಲೆಜೆಂಡ್ರಿ ಕಂಪನಿ ಆಗಿರೋದು. ಹೀಗಾಗಿ ಎಲೆಕ್ಟ್ರಿಕ್ ಸ್ಪ್ಲೆಂಡರ್ನ ಬೆಲೆಯನ್ನು ಕೂಡ ಹೀರೋ ಸುಮಾರು 1 ಲಕ್ಷದ ಆಸುಪಾಸಿನ ಒಳಗೇನೆ ಇಡೋಕೆ, ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದರೆ ಸುಮಾರು 99,000 ರೂಪಾಯಿ ಆಸುಪಾಸಲ್ಲಿ ಇಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಮಾರ್ಕೆಟ್ನಲ್ಲಿರೋ EV ಬೈಕ್ಗಳು 1 ಲಕ್ಷದಿಂದ 1.5 ಲಕ್ಷದ ರೇಂಜ್ನಲ್ಲಿವೆ. ಆದರೆ ಹೀರೋ ಸ್ಪ್ಲೆಂಡರ್ನಲ್ಲಿ ಹೆಚ್ಚಿನ ಫೀಚರ್ಸ್ ಕೊಟ್ಟು ಪ್ರೈಸ್ 1 ಲಕ್ಷದ ಕೆಳಗೆ ಇಡೋಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಮಾಹಿತಿ. ಇದರಿಂದ ಹೀರೋಗೆ ಲಾಸ್ ಆಗಲ್ವಾ? ಆಲ್ರೆಡಿ ಸ್ಪ್ಲೆಂಡರ್ ಬೆಸ್ಟ್ ಸೆಲ್ಲಿಂಗ್ ಬೈಕ್ ಆಗಿರುವಾಗ ಮತ್ತೆ ಯಾಕೆ EV ವರ್ಷನ್ ಬಿಡ್ತಾ ಇದ್ದಾರೆ? ಇದು ಅರ್ಥ ಆಗಬೇಕಂದ್ರೆ ನಾವು ಸ್ವಲ್ಪ ಹೀರೋದ ಮಾಸ್ಟರ್ ಪ್ಲಾನ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸ್ಪ್ಲೆಂಡರ್ ಮೂಲಕ EV ಕೋಟೆಗೆ ಲಗ್ಗೆ. ಸ್ನೇಹಿತರೆ, ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನ ಮಾರ್ಕೆಟ್ ಪಾಲು ಕೇವಲ 7% ಇದೆಯಾದರೂ ಕೂಡ ಅದು ಉದಯೋನ್ಮುಖ ಕ್ಷೇತ್ರ. ಪ್ರತಿ ವರ್ಷ 20-25% CAGR ದರದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. 2030 ಹೊತ್ತಿಗೆ 60% ದರದಲ್ಲಿ ಗ್ರೋ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿ ಅನೇಕ ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆ ಮುಖ ಮಾಡ್ತಿದ್ದಾರೆ. ಆರಂಭದಲ್ಲಿ ಓಲಾ, ಏತರ್ನಂತ ಹೊಸ ಕಂಪನಿಗಳಷ್ಟೇ ಇಲ್ಲಿ ಕಾಲಿಟ್ಟಿದ್ವು. ಆದರೆ ಯಾವಾಗ EVನೇ ಫ್ಯೂಚರ್ ಅನ್ನೋದು ಗೊತ್ತಾಯಿತು, ಲೆಗಸಿ 2 ವೀಲರ್ ಕಂಪನಿಗಳು ಕೂಡ ಮುಖ ಮಾಡಿವೆ. ಎಷ್ಟರ ಮಟ್ಟಿಗೆ ಅಂದರೆ TVS ಮೊದಲು ಬಂದಿದ್ದ ಏತರ್, ಓಲಾನ ಬೀಟ್ ಮಾಡಿ ಸದ್ಯ ನಂಬರ್ 1 2 ವೀಲರ್ EV ಕಂಪನಿ ಆಗಿದೆ. ಬಜಾಜ್ ಕೂಡ ನಂಬರ್ 1 ಹೋಗಿತ್ತು, ಈಗ ನಂಬರ್ 2 ಇದ್ದಾರೆ ಸದ್ಯಕ್ಕೆ. ಈ ಕಂಪನಿಗಳು ತಿಂಗಳಿಗೆ 15,000 20,000 2 ವೀಲರ್ EVಗಳನ್ನ ಮಾರ್ತಾ ಇದ್ದಾರೆ. ಹೀಗಾಗಿ ಹೀರೋ ಕೂಡ ಈ ಕೋಟೆಗೆ ಲಗ್ಗೆ ಇಡಬೇಕು ಅಂತ ಈ ಮೊದಲು ಹೀರೋ ವೀಡಾ ಅನ್ನೋ ಪ್ರತ್ಯೇಕ ಬ್ರ್ಯಾಂಡ್ ಅಲ್ಲಿ EVಯನ್ನ ತರ್ತಾ ಇದ್ರು. ವೀಡಾ ಏತರ್, ಓಲಾದಂತಹ ಸ್ಟಾರ್ಟ್ಅಪ್ ವಿರುದ್ಧ ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾ ಇತ್ತು. ಆದರೆ ಯಾವಾಗ EV ಮಾರ್ಕೆಟ್ಗೆ ಬಜಾಜ್, TVS ನಂತಹ ಲೆಗಸಿ ಕಂಪನಿಗಳು ಇಳಿದ್ವೋ ವೀಡಾಗೆ ಹಿನ್ನಡೆಯಾಯಿತು. ಹೀಗಾಗಿ ಹೀರೋ ತನ್ನದೇ ಬ್ರ್ಯಾಂಡ್ನ ಪಣಕ್ಕಿಡಬೇಕಾಗಿದೆ. ಇದಕ್ಕೋಸ್ಕರ ತನ್ನ ಬ್ರಹ್ಮಾಸ್ತ್ರವನ್ನ ಹೊರಗೆ ತೆಗೆದಿದೆ. ಲೆಜೆಂಡರಿ ಸ್ಪ್ಲೆಂಡರ್ನ ಹೊರಗೆ ತೆಗೆದಿದೆ. ಯಾಕಂದ್ರೆ ಈಗ ಆಲ್ರೆಡಿ ಹೇಳಿದ ಹಾಗೆ ಸ್ಪ್ಲೆಂಡರ್ ಅಂದರೆ ಸ್ಕೂಟರ್ನಲ್ಲಿ ಆಕ್ಟಿವಾ ಅಂದರೆ ಹೆಂಗೋ ಎಂಟ್ರಿ ಲೆವೆಲ್ ಮೈಲೇಜ್ ಗಾಡಿಗಳು ಅಂತ ಬಂದಾಗ ಸ್ಪ್ಲೆಂಡರ್ ತುಂಬ ದೊಡ್ಡ ನೇಮ್. ಭಾರತದ ಬೆಸ್ಟ್ ಸೆಲ್ಲಿಂಗ್ ಬೈಕ್. ಚಿಕ್ಕ ಪುಟ್ಟ ಹಳ್ಳಿಯಿಂದ ದೊಡ್ಡ ದೊಡ್ಡ ನಗರಗಳವರೆಗೆ ಎಲ್ಲರೂ ಬಳಸೋ, ಎಲ್ಲರಿಗೂ ಪರಿಚಿತವಿರೋ ಬ್ರ್ಯಾಂಡ್. ಟಾರ್ ರೋಡ್, ಆಫ್ ರೋಡ್ ಎಲ್ಲಿ ಬಂದರೂ ಕೂಡ ಹೋಗ್ತಾ ಇರುತ್ತೆ. ಅದು ಎಷ್ಟೇ ವರ್ಷ ಆದರೂ ಕೂಡ ಹೋಗ್ತಾನೆ ಇರುತ್ತೆ. ಅದರ ಡಿಸೈನ್ ಕೂಡ ಹಳೆದಾಗಲ್ಲ. ಇನ್ಫ್ಯಾಕ್ಟ್ ಡಿಸೈನ್ ಚೇಂಜ್ ಮಾಡಿದ್ರೆ ಜನನೇ ಬೇಡ ತೆಗೀರಿ ಅಂತ ಹೇಳ್ತಾರೆ. ಅಷ್ಟು ಪಾಪ್ಯುಲರ್ ಬ್ರ್ಯಾಂಡ್ ಕಣ್ಣಿಗೆ ಮನಸ್ಸಿಗೆ ಸೆಟ್ ಆಗಿ ಹೋಗಿದೆ. ಹೀಗಾಗಿ ಈ ಹೆಸರಿನ ಮೂಲಕ ಎಂಟರ್ ಆದರೆ ಈಸಿಯಾಗಿ ಮಾರ್ಕೆಟ್ನ ಧ್ವಂಸ ಮಾಡಬಹುದು, ಕ್ಯಾಪ್ಚರ್ ಮಾಡಬಹುದು ಅನ್ನೋ ಲೆಕ್ಕಾಚಾರ. ಸದ್ಯ ಸ್ಪ್ಲೆಂಡರ್ ಬಳಸ್ತಿರೋ ಗ್ರಾಹಕರು ಈಸಿಯಾಗಿ EVಗೆ ಶಿಫ್ಟ್ ಆಗಬಹುದು ಅನ್ನೋ ಲೆಕ್ಕಾಚಾರ. ದೊಡ್ಡ ಮಾರ್ಕೆಟ್ ಶೇರ್ ಸಡನ್ ಆಗಿ ಬರುತ್ತೆ ಅನ್ನೋ ಪ್ಲಾನ್. ಹಾಗಂತ ಹೀರೋ ಕೇವಲ ಬಜೆಟ್ ಫ್ರೆಂಡ್ಲಿ ಎಂಟ್ರಿ ಲೆವೆಲ್ ಕಮ್ಯೂಟರ್ ಬೈಕ್ಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇಲ್ಲ. ಕ್ರೂಸರ್, ಅಡ್ವೆಂಚರ್, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಕೈ ಹಾಕ್ತಿದ್ದಾರೆ. ಡರ್ಟ್ ಬೈಕ್ ಸೆಗ್ಮೆಂಟ್ನಲ್ಲಿ ಲಿಂಕ್ಸ್ ಅನ್ನೋ ಹೊಸ ಬ್ರ್ಯಾಂಡ್ನೇ ತರ್ತಾ ಇದ್ದಾರೆ. ಅಮೆರಿಕದ ಝೀರೋ ಮೋಟಾರ್ಸ್ ಅನ್ನೋ ಕಂಪನಿಯೊಂದಿಗೆ 500 to 600 cc ರೇಂಜ್ನ ಬೈಕ್ ಡೆವಲಪ್ ಮಾಡಿದ್ದಾರೆ. ಅದು ಕೂಡ ಶೀಘ್ರ ಮಾರ್ಕೆಟಿಗೆ ಬರುತ್ತೆ. ಹೀಗೆ 2 ವರ್ಷದಲ್ಲಿ ಹಲವಾರು ಸೆಗ್ಮೆಂಟ್ನಲ್ಲಿ 5ರಿಂದ 6 ಎಲೆಕ್ಟ್ರಿಕ್ ಬೈಕ್ ತರಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಬೈಕ್ ಕಂಪನಿಗಳಿಗೆ ಇದು ಅನಿವಾರ್ಯ ಕೂಡ. ಯಾಕಂದರೆ 2 ವೀಲರ್ ಮಾರ್ಕೆಟ್ ಸ್ಯಾಚುರೇಟ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ವಾಹನಗಳೇ ಕಂಪನಿಗೆ ಬೂಸ್ಟ್ ಕೊಡೋಕಿರೋ ದಾರಿ. EVಲಷ್ಟೇ ಮಾರ್ಕೆಟ್ ಗ್ರೋ ಆಗೋದು. ಹೀಗಾಗಿ ಹೀರೋ ಕೂಡ EVಗೆ ಶಿಫ್ಟ್ ಆಗ್ತಿದೆ. ವರದಿಗಳ ಪ್ರಕಾರ ಹೀರೋ 2027-28 ಅನ್ನೋ ಹೊತ್ತಿಗೆ ಟೋಟಲ್ ಆಗಿ ವರ್ಷಕ್ಕೆ 2.5 ಲಕ್ಷ ಎಲೆಕ್ಟ್ರಿಕ್ ವಾಹನ ಮಾರಬೇಕು ಅನ್ನೋ ಟಾರ್ಗೆಟ್ ಹಾಕೊಂಡಿದೆ. ಎಲ್ಲದಕ್ಕೂ ಕೂಡ ಸ್ಪ್ಲೆಂಡರ್ ಅನ್ನೋ ಮೊದಲ EV ಬಾಣ ಹೀರೋ ಕಡೆಯಿಂದ ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮತ್ತೆ ಒಂದು ಕ್ವಿಕ್ ರಿಮೈಂಡರ್, ಸಬ್ಸ್ಕ್ರೈಬ್ ಬಟನ್ ಇಲ್ಲೇ ಇದೆ, ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬೆಂಬಲಿಸಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.